ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನೇ ಮಾಡ್ಕೊಂಡ್ರಿ. ಎಷ್ಟೇ ಕರೆಕ್ಟಾಗಿ ಉಪ್ಪಿಟ್ಟು ಮಾಡ್ರೂ ಮಾಡಲು ಹೆಚ್ಚು ಕಡಿಮೆ ಆಗಿ ಒಂದು ಚೂರರೆ ಉಪ್ಪಿಟ್ಟು ಉಳಿದೇ ಬಿಡ್ತದೆ. ಅದು ಬಿಸಿ ಇದ್ದಾಗ ಅಷ್ಟೇ ಟೇಸ್ಟ್ ಅದ. ಆರದ ಮೇಲೆ ನಾವಾಯಿತು ಹುಡುಗರಾಯ್ತು ಅದನ್ನ ಮೊಸರು ಹಾಕ್ಕೊಂಡು ತಿನ್ನೋದ್ರು ಯಾರಿಗೂ ಇಷ್ಟ ಆಗಲ್ಲ. ಅದೇ ಉಳಿದಿರೋ ಉಪ್ಪಿಟ್ಟಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಉಪ್ಪಿಟ್ಟನ್ನು ಉಳಿಸಿ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ತೀರಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನೋಡಿ, ಒಂದು ಬಟ್ಲಾಗಷ್ಟ ಈ ಉಪ್ಪಿಟ್ಟು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದೀರಿ. ಆ ಉಪ್ಪಿಟ್ಟು ಉಳಿದದ. ಇದು ಸಣ್ಣ ರವದ ಉಪ್ಪಿಟ್ಟದ. ಇನ್ನೊಂದು ದಪ್ಪ ರವದ ಉಪ್ಪಿಟ್ಟೂ ಬರ್ತದೆ. ಆ ದಪ್ಪ ರವದ ಉಪ್ಪಿಟ್ಟು ಮಾಡಿದ್ದು ಉಳಿದಿತ್ತಂದ್ರೆ ನೀವು ಅದನ್ನೇನು ಮಾಡಿರಿ, ಕೈಲಿ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕಿರಿ. ಈಗ ಈ ಉಪ್ಪಿಟ್ಟನ್ನು ಏನು ಮಾಡ್ತೀನಿ ರೀ, ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ. ನೋಡಿರಿ, ಈಗ ಈ ಉಪ್ಪಿಟ್ಟನ್ನು ಹಾಕೊಂಡ್ರಿ. ಒಂದು ಬಟ್ಲಾಗಷ್ಟು ಇದು ಉಪ್ಪಿಟ್ಟು ಉಳ್ದದ್ರಿ. ಈಗ ಇದಕ್ಕೆ ನೋಡಿ, ಒಂದು ಈರುಳ್ಳಿಯನ್ನು ಉದ್ದುದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಒಂದು ಮೀಡಿಯಮ್ ಸೈಜದ್ದು ಈರುಳ್ಳಿಯನ್ನು ಹಾಕೀನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿತ್ತು, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪಿಟ್ಟಿನಲ್ಲಿನೂ ಉಪ್ಪಿರೋದ್ರಿಂದ ಉಪ್ಪನ್ನು ನೋಡಿ ಹಾಕೋರಿ ಕರೆಕ್ಟಾಗಿನೇ. ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನನ್ನು ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕೊಂಡ್ರಿ. ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ನೋಡಿ, ಇದಕ್ಕೆ ಬೈಂಡಿಂಗ್ ಸಲುವಾಗಿ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. 1 ಸ್ಪೂನ್ ಆಗಷ್ಟೇ ತುಂಬ ಬಿಸಿಯಾಗಿರುವಂಥ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸೋಡಾನ ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡೋ ಮುಂದೆ ನೋಡಿ, ಇಲ್ಲ ನಿಮಗಿನ್ನ ಬೈಂಡ್ ಆಗತ್ತಿಲ್ಲ ಅಂತ ಅನಿಸ್ತಿತ್ತಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೀಟಾಗಿ ಆ ಉಪ್ಪಿಟ್ಟಿನಲ್ಲಿ ಕಡಲೆ ಹಿಟ್ಟು, ಮಸಾಲೆ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಇಲ್ಲಿ ನೀರೇನು ಜಾಸ್ತಿ ಆಯ್ತಲ್ಲ, 1 ಸ್ಪೂನು 2 ಸ್ಪೂನು ಇಷ್ಟೇ ನೀರನ್ನು ಹಿಡಿಸಿ ಗಟ್ಟಿ ಹಾಕಿ ಗಟ್ಟಿಯಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ. ಇದಕ್ಕೆ ನೋಡಿ, ನಾ ಇಷ್ಟಕ್ಕೆ ಅರ್ಧ ಬಟ್ಲಾಗಷ್ಟು ಕಡಲೆ ಹಿಟ್ಟು ಕರೆಕ್ಟ್ ಆಗ್ತದೆ. ನಿಮಗೆ ಬೈಂಡ್ ಆಗಲ್ಲ ಅನ್ನಿಸ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ, ಇದೇ ರೀತಿ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಇಲ್ಲೇನು ಸೋಡಾ ಬೇಡ, ನಾವು ಸೋಡಾ ಹಾಕ್ತೀನಿ. ತುಂಬ ಕ್ರಿಸ್ಪಿಯಾಗಿರುವಂಥ ಈ ಉಳಿದಿರೋ ಉಪ್ಪಿಟ್ಟದಿಂದ ನಾನು ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ. ನೋಡಿ, ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟೀನಿ. ನೋಡಿರಿ, ಪಕೋಡಾನ ಈಗ ಸಣ್ಣ ಸಣ್ಣ ಪಕೋಡಾನ ಹಾಕ್ತೀನಿ. ನೋಡಿ, ಸೈಜು ಚಿಕ್ಕದು ದೊಡ್ಡದು ನೀವು ನೋಡಿಕೊಂಡು ಬಿಡ್ಬೋದು. ನೋಡಿ, ಚಿಕ್ಕ ಚಿಕ್ಕದಾಗಿಯೇ ಬಿಟ್ಟಿನಿ. ನೋಡಿರಿ, ಎಷ್ಟು ಸಣ್ಣದಿರ್ತಲ್ಲ ಅಷ್ಟು ಬೇಗನೆ ಬೇಯ್ದು ಬಿಡ್ತದೆ. ದೊಡ್ಡದಿತ್ತಂದ್ರೆ ಹೊರಗಡೆಯಿಂದ ಬೇಯ್ದು ಒಳಗಡೆಯಿಂದ ಹಸಿ ಉಳಿಯೋ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಸಣ್ಣ ಸಣ್ಣ ಪಕೋಡಾನೇ ಬಿಟ್ಟಿದ್ದೀನಿ. ನೋಡಿರಿ, ನೋಡಿ ಒಂದು ಸೈಡ ಬೇಯ್ದವ್ರಿ. ಇವು ಒಂಚೂರೂ ಎಣ್ಣೆ ಹಿಡ್ಕೊಳ್ರಿ, ಅಷ್ಟು ಡ್ರೈ ಇರ್ತಾವೆ. ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಇವು. ನೋಡಿ, ಇಷ್ಟು ಕೆಂಪಗಾಗೋವರೆಗೂ ಕರೆದು ಬಿಟ್ರೆ ಸಾಕ್ರಿ. ನೋಡಿರಿ, ಈಗ ಇನ್ನೊಂದು ಸ್ವಲ್ಪ ಹಿಟ್ಟದ. ಆ ಪಕೋಡಾನು ನಾನು ಕರೆದ್ಬಿಟ್ಟು ತೊಗೋತೀನಿ ರೀ. ಆಮೇಲೆ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಾವೆ. ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ತುಂಬಾ ಕ್ರಿಸ್ಪಿಯಾಗಿ ಬಂದಾವ ಅಂತ ಹೇಳಿ. ನೋಡಿ, ಇನ್ನೊಂದು ಬ್ಯಾಚ್ ಐತ್ಲ, ಅದನ್ನು ಕರೆದ್ಬಿಟ್ಟು ತೊಗೋತೀನಿ ರೀ. ಈಗ ಅಷ್ಟು ಹಿಟ್ಲೆ ಇಷ್ಟು ಪಕೋಡ ರೆಡಿ ಆಗ್ಯಾವ. ನೋಡಿರಿ, ತುಂಬಾ ಡ್ರೈ ಇರ್ತಾವೆ. ಒಂಚೂರೂ ಎಣ್ಣೆ ಎಷ್ಟು ಚೆನ್ನಾಗಿ ಬಂದಾವೆ. ನೋಡಿರಿ, ನಿಮ್ಗೆ ಸೌಂಡ್ದಿಂದನೂ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಾವ. ನೋಡಿ, ಎಲ್ಲ ಪಕೋಡನೂ ಇಷ್ಟು ಚೆನ್ನಾಗಿಯೇ ಬಂದಾವೆ. ನೋಡಿ, ಎಷ್ಟೋ ಸಲ ಉಪ್ಪಿಟ್ಟು ಉಳಿದಿರ್ತವೆ, ಏನು ಮಾಡೋದು ಅಂತ ಹೇಳಿ ಗೊತ್ತಾಗಲ್ಲ. ಖಂಡಿತನೂ ಟ್ರೈ ಮಾಡಿ. ನೋಡಿರಿ, ತುಂಬಾ ಕ್ರಿಸ್ಪಿಯಾಗಿರುವಂಥ ಪಕೋಡ ರೆಡಿ ಆಗ್ಯಾವ ರೀ. ಇವನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಅಥವಾ ಈ ರೀತಿ ಮೆಣಸಿನ್ಕಾಯಿ ಕಡಿದ್ಬಿಟ್ಟು ತಿನ್ಬೋದು, ಅಥವಾ ಗ್ರೀನ್ ಚಟ್ನಿ ಜೊತೆನೂ ನೀವು ಸರ್ವ್ ಮಾಡ್ಬೋದು. ನೋಡಿರಿ, ಮುರಿದ್ಬಿಟ್ಟು ತೋರಿಸಿನಿ ಎಷ್ಟು ಪರ್ಫೆಕ್ಟಾಗಿ ಬಂದವು. ಅಥವಾ ಉಪ್ಪಿಟ್ಟು ಉಳಿದಿತ್ತಂದ್ರೆ ನೀವು ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ.